ಜೂನ್ ಎಂಡ್ ಬಂದರೂ ಕೂಡ ಮಳೆ ಲಕ್ಷಣನೇ ಇಲ್ವಲ್ಲಪ್ಪ, ಈ ವರ್ಷ ಪೂರ್ತಿ ಬರಗಾಲನ ಅಥವಾ ಮಳೆಗಾಲನೇ ಇಲ್ವೇನೋ ಅನ್ನೋ ಥರ ಜನ ಎಲ್ಲ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿರುವಂಥ ಟೈಮಲ್ಲಿ ನೋಡಿ ಜೂನ್ ಎಂಡಲ್ಲಿ ಅಂತೂ ಇಂತೂ ಮಳೆರಾಯನ ಆಗಮನ ಆಗಿದೆ. ಸುತ್ತೆಲ್ಲ ಹಸಿರನ್ನು ತುಂಬಿಕೊಂಡಿದೆ. ಎಷ್ಟು ಚೆನ್ನಾಗಿ ಅಂತಂದರೆ ಭೂಮಿ ಬಾನು ಎರಡೂ ಒಂದಾಗಿದೆಯೇನೋ ಅನ್ನಬೇಕು, ಆ ರೀತಿಯಲ್ಲಿ ಮಳೆ ಆಗ್ತಾಯಿತ್ತು. ಸ್ಪೆಷಲಿ ನಿಮಗೆ ನಾನು ಅಮ್ಮನ ಮನೆಗೆ ಹೋದಾಗೆಲ್ಲ ವ್ಲಾಗನ್ನು ಮಾಡಿ ಹಾಕ್ತಾಯಿದ್ದೆ, ಅದನ್ನೆಲ್ಲ ನೋಡಿರ್ತೀರ. ಇದು ಸಮಥಿಂಗ್ ಡಿಫ್ರೆಂಟ್ ಅಂತಂದರೆ ಇದು ನನ್ನ ಸ್ವಂತ ಊರಿನ ನಮ್ಮ ಸ್ವಂತ ತೋಟದ ಒಂದಷ್ಟು ಝಲಕ್ಗಳು. ಮಳೆಗಾಲದಲ್ಲಿ ಈ ಥರದಲ್ಲಿ ಸುಂದರವಾಗಿ ಕಾಣಿಸುವಂತಹ ನಮ್ಮ ಪರಿಸರದ ಸುತ್ತ ನಿಮ್ಮನ್ನು ಕೂಡ ಒಂದು ರೌಂಡ್ ಹಾಕ್ಸ್ಕೊಂಬರೋಣ ಅಂತ ಈ ಒಂದು ವ್ಲಾಗನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಪ್ರಕೃತಿ ಪ್ರಿಯರಾಗಿದ್ದರೆ ಖಂಡಿತ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ತೀರಾ. ಹಾಗೆಯೇ ಈ ಪರಿಸರವನ್ನು ಇಷ್ಟಪಟ್ಟೇ ಪಡ್ತೀರಾ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಬಂದು ಅಡಿಕೆ ತೋಟಕ್ಕೆ ಮದ್ದು ಹೊಡಿಸ್ಬೇಕು ಅನ್ನುವಂಥದ್ದು. ಈಗ ಮಳೆಗಾಲ ಶುರುವಾಗ್ತಾ ಇದೆ ಅಲ್ವಾ, ಸೊ ಈ ಟೈಮಲ್ಲಿ ಅಡಿಕೆ ತೋಟಕ್ಕೆಲ್ಲ ಕೊಳೆ ರೋಗ ಬರುತ್ತೆ. ಹಾಗಾಗಿ ನಮ್ಮ ಕಡೆಗಳಲ್ಲಿ ಮತ್ತು ಮಲೆನಾಡು ಕಡೆಗಳಲ್ಲೆಲ್ಲ ಈ ಮದ್ದನ್ನು ಸಿಂಪಡಣೆ ಮಾಡ್ತೀವಿ. ಅಂದರೆ ಮೈಲ್ ತುತ್ತ ಮತ್ತು ಸುಣ್ಣ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮದ್ದನ್ನು ರೆಡಿ ಮಾಡಿ ಅಡಿಕೆ ಮರಕ್ಕೆಲ್ಲ ಸಿಂಪಡಣೆ ಮಾಡ್ತಾರೆ. ಅದಕ್ಕೋಸ್ಕರ ಅಂತ ಬೆಳಗ್ಗೆ ಟಿಫನ್ನು ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಕೆಲಸದವ್ರಿಗೆ ಎಲ್ರಿಗೂ ಕೂಡ ಇಲ್ಲಿ ಊಟ ಮತ್ತು ಟಿಫನ್ ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಒಂದು ಚೀಲಕ್ಕೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಆ್ಯಕ್ಚುಲಿ 4 ಗಂಟೆಗೆ ಎದ್ದುಬಿಟ್ಟು ಇಡ್ಲಿ ಮತ್ತು ಬಿರಿಯಾನಿ, ಚಿಕನ್ ಚಿಲ್ಲಿ ಎಲ್ಲನೂ ಮಾಡಿದ್ದೆ. ಒಂದು ಟೈಮ್ ಟಿಫನ್ ಕೊಟ್ಟರೆ ಮಧ್ಯಾಹ್ನದ ಊಟಕ್ಕೆ ಅಂತ ಅವ್ರಿಗೆ ಊಟ ಕೊಡಬೇಕಾಗುತ್ತೆ. ಅಂದರೆ ಕೆಲಸಕ್ಕೆ ಬರ್ತಾ ಇರೋರು ಸ್ವಲ್ಪ ದೂರದ ಊರಿನಿಂದ ಬರ್ತಾರೆ. ಲೋಕಲ್ ಆಗಿದ್ದರೆ ಅಲ್ಲಲ್ಲೇ ಅವರಿಗೆ ಪಾಪ ಊಟದ ವ್ಯವಸ್ಥೆ ಅಂದರೆ ಮನೆ ಇರುತ್ತಲ್ವ, ಸೊ ಮನೆಗೆ ಹೋಗ್ತಾಯಿದ್ರು. ಬಟ್ ನಾವು ಹೊರಗಡೆಯಿಂದ ಕೆಲಸದವ್ರು ಬರ್ತಾಯಿದ್ರಲ್ವ, ಅದಕ್ಕೋಸ್ಕರ ಅವ್ರಿಗೆ ಅಂತ ಮಾಡಿದ್ದೆ. ಬಿಸಿ ಇರುವಂತಹ ಚಿಲ್ಲಿ ಮತ್ತು ಚಿಕನ್ ಬಿರಿಯಾನಿ ಏನಿತ್ತಲ್ವ ಅದನ್ನೆಲ್ಲ ಸಪ್ರೇಟ್ ಬಾಕ್ಸ್ಗೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅಷ್ಟು ದೊಡ್ಡ ಬಾಕ್ಸ್ ಆಗಲಿ ಅಥವಾ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಗಟ್ಟಿ ಮುಚ್ಚಳ ಇರುವಂತಹ ಪಾತ್ರೆಗಳು ಅಷ್ಟು ಬೇಗ ನನಗೆ ಕೈಗೆ ಸಿಗ್ತಾ ಇರಲಿಲ್ಲ ಮನೆಯಲ್ಲಿ. ಅದಕ್ಕೋಸ್ಕರ ಕುಕ್ಕರ್ ಏನು ಮಾಡಿದ್ನಲ್ವ ಅಡುಗೆನ ಅದನ್ನೇ ಎತ್ಕೊಂಡು ಹೋಗ್ತಾಯಿದ್ರು ಹಸ್ಬೆಂಡು ಕಾರಲ್ಲಿ ಅರೇಂಜ್ ಮಾಡೋದಕ್ಕಂತ. ಇಲ್ಲಿ ನೋಡಿ ನಾವು ಮನೆಯಿಂದ ಹೊರಗೆ ಬೀಳೋಣ ಅನ್ನೋ ಅಷ್ಟರಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಬಿಸಿಲಿರಬೇಕು ಮದ್ದನ್ನು ಹೊಡೆಯುವಂತಹ ಟೈಮಲ್ಲಿ, ಬಟ್ ನಾವು ಮನೆಯಿಂದ ಹೊರಗೆ ಬೀಳ್ತಿದ್ದ ಹಾಗೆಯೇ ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ತೋಟದಲ್ಲಿ ಇಳಿದಲೇ ಸುಮಾರು ಒಂದು 2-3 ತಿಂಗಳ ಮೇಲೆ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಕಾಲು ಫ್ರ್ಯಾಕ್ಚರ್ ಆಗಿತ್ತಲ್ವ, ಹಾಗಾಗಿ ತೋಟಕ್ಕೆಲ್ಲ ಇಳಿಯೋಕ್ಕಾಗ್ತಿರ್ಲಿಲ್ಲ. ಜಸ್ಟ್ ಮನೆಗೆ ಹೋಗಿ ಏನಾದರೂ ಪೂಜೆ ಹಬ್ಬ ಎಲ್ಲ ಇದ್ದಾಗ ಮುಗಿಸ್ಕೊಂಡು ಬಂದಿದ್ದಷ್ಟು ಬಿಟ್ಟರೆ ತೋಟಕ್ಕೆ ಹೋಗಿರಲಿಲ್ಲ. ಇವತ್ತಂತೂ ಫುಲ್ ತೋಟನೆಲ್ಲ ಸುತ್ತಾಡ್ಕೊಂಬರ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ಖುಷಿಯಾಗಿಯೇ ನಾನು ಮತ್ತು ಮಗಳು ಹಸ್ಬೆಂಡ್ ಹೊರಟಿದ್ವಿ. ಕೆಳಗಡೆ ಪಾರ್ಕಿಂಗ್ ಏರಿಯಾದಲ್ಲಿ ಪಕ್ಕದ ಮನೆ ಹುಡುಗರಿಬ್ಬರು ನನ್ನ ಮಗಳನ್ನ ಚೇಡಿಸ್ತಾ ಇದ್ರು. ಅವಳು ಸ್ಕೂಲ್ ಬ್ಯಾಗ್ನ ಇಟ್ಕೊಂಡಿದ್ಲ. ಆ್ಯಕ್ಚುಲಿ ಅಲ್ಲಿ ಹೋದಾಗ ಹೋಮ್ವರ್ಕ್ ಮಾಡ್ತೀನಿ ಅಂತ. ಹೋಮ್ವರ್ಕ್ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಬಟ್ ಬ್ಯಾಗ್ ಅಂತೂ ಇಟ್ಕೊಂಡಿರ್ತಾಳೆ ಎಲ್ಲೇ ಹೋಗೋದಾದ್ರು. ಅದಕ್ಕೋಸ್ಕರ ಅಲ್ಲಿ ಹೋಗಿ ಇವಳು ಎಷ್ಟು ಉದ್ಧಾರ ಮಾಡ್ತಾಳೆ ಅಂತ ಕೇಳ್ಕೊಂಡು ಚೇಡಿಸ್ತಾ ಇದ್ರೆ ಅದಕ್ಕೆ ಗುರ್ರ ಅಂತ ಇದ್ಲು. ಜೋರು ಮಳೆಯಲ್ಲಿ ನಮ್ಮ ಪಯಣ ಶುರುವಾಯಿತು. ಈಗ ಆಕಾಶ ತುಂಬ ಫುಲ್ ಮೋಡ ಕಟ್ಕೊಂಡಿತ್ತು. ಹಾಗೆ ಸುರಿತಾ ಇರೋ ಮಳೆಯಲ್ಲಿ ಈ ಥರ ಹೋಗೋದಕ್ಕೆ ಏನೋ ಒಂಥರ ಸಕ್ಕತ್ತಾದಂತಹ ಖುಷಿ ಇರುತ್ತೆ ಅಲ್ವಾ. ಅದರಲ್ಲೂ ಈ ನಮ್ಮ ಹಳ್ಳಿ ಕಡೆ ವಾತಾವರಣ ಅಂತೂ ನೋಡ್ತಾ ಇದ್ರೆ ಹಬ್ಬ ನನ್ನ ಮನಸ್ಸಲ್ಲಿ ಸುತ್ತಮುತ್ತ ಎಲ್ಲ ಸಣ್ಣ ಪುಟ್ಟ ಜಲಪಾತಗಳು, ಝರಿ, ನೀರು ಈ ಥರ ಎಲ್ಲ ಹರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜ ಹೇಳಬೇಕು ಅಂತಂದರೆ ಈ ವರ್ಷ ಮಳೆ ಲೇಟ್ ಆಗಿದ್ಕೋ ಏನೋ ಗೊತ್ತಿಲ್ಲ, ಇವತ್ತು ಇಷ್ಟು ಮಳೆ ಬೀಳ್ತಾ ಇತ್ತಲ್ವ, ಇದ್ರ ಹಿಂದಿನ ದಿನದವರೆಗೂ ತುಂಬಾ ಬಿಸಿಲಿತ್ತು. ಹಾಗಾಗಿ ಎಲ್ಲೂ ಕೂಡ ಇಷ್ಟು ಮಳೆ ಆದ್ರೂ ಜಲಪಾತ ಇರ್ಬೋದು ಅಥವಾ ನೀರಿನ ಝರಿ ಇರ್ಬೋದು ಯಾವುದೂ ಹುಟ್ಕೊಂಡಿರಲಿಲ್ಲ. ಸೊ ಅದನ್ನೆಲ್ಲ ನೋಡಿ ಇನ್ನೂ ಭೂಮಿ ಬಣಗುಡ್ತಾನೆ ಇದೆಯಲ್ಲಪ್ಪ ಅಂತ ಸ್ವಲ್ಪ ಬೇಜಾರಾಯಿತು. ಆದರೂ ಕೂಡ ಸುರಿತಾ ಇರೋ ಮಳೆಯಲ್ಲಿ ಈ ಥರ ಮಂಜುಗಟ್ಟಿರೋಂತಹ ವಾತಾವರಣದಲ್ಲಿ ನಾವು ಜರ್ನಿ ಮಾಡ್ತಾ ಇದ್ವಲ್ಲ, ಸೊ ಅದಕ್ಕೋಸ್ಕರ ತುಂಬಾ ಹ್ಯಾಪಿ ಫೀಲ್ ಕೂಡ ಇತ್ತು. ನಮ್ಮ ಚೀಕು ಮರಿ ಇದ್ದಾಳಲ್ವ, ಮನೆಯಲ್ಲಿ ಒಂದು ಕಡ್ಡಿ ಆಚೆ ಎತ್ತಿಟ್ಬಿಟ್ಟು ನಂಗೆ ಹೆಲ್ಪ್ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಪಪ್ಪನಿಗೆ ಮಾತ್ರ ಒಂಚೂರು ಕಷ್ಟ ಆಗಬಾರ್ದು ಆ ಥರದಲ್ಲಿ ಹೆಲ್ಪ್ ಮಾಡ್ತಾನೆ ಇರ್ತಾಳೆ. ನೋಡಿ ಇಲ್ಲಿ ಪಾಪ ಡ್ರೈವಿಂಗ್ ಮಾಡ್ತಾಯಿದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಈ ಥರ ಮಳೆ ನೀರನ್ನೆಲ್ಲ ಅಲ್ಲಿ ಗ್ಲಾಸಲ್ಲಿ ಕ್ಲಿಯರ್ ಮಾಡೋದು, ಒರೆಸ್ಕೊಡೋದು ಎಲ್ಲ ಮಾಡ್ತಾ ಇದ್ಲು. ಹೆಣ್ಮಕ್ಳೇ ಹಾಗೆ ಅನಿಸುತ್ತೆ ಅಲ್ವಾ, ಅಮ್ಮನಿಗಿಂತ ಜಾಸ್ತಿ ಅಪ್ಪಂದ್ರಿಗೆ ಅಂಟ್ಕೊಂಡ್ಬಿಡ್ತಾರೆ. ಏನಿದ್ರು ಅವ್ರ ಪ್ರೀತಿನೇ ಜಾಸ್ತಿ ಅಂತ ಅನಿಸುತ್ತೆ. ಅಮ್ಮ ಮನೆಯಲ್ಲಿ ಏನಿದ್ರು ಊಟ ಮಾಡಾಕೋದು, ಬಟ್ಟೆ ಒಗೆಯೋದು, ಅವ್ರದ್ದು ಏನಿದೆಯೋ ಕೆಲಸ ಮಾಡಿಕೊಡ್ತಾ ಇರಬೇಕಷ್ಟೇ. ಸುತ್ತೆಲ್ಲ ದಟ್ಟವಾಗಿರುವಂತಹ ಕಾಡು, ನಡುವೆ ಒಂದು ಸಿಂಗಲ್ ಆಗಿರೋಂಥ ರೋಡು, ಇದ್ರ ಮಧ್ಯೆ ನಮ್ಮ ಜರ್ನಿ ಸಾಗ್ತಾ ಇತ್ತು. ಹೀಗೆ ಹೋಗೋವಾಗ
ನೋಡಿ ಕಾರಿನ ಟೈಯರ್ಗೆ ಅಲ್ಲಿರುವಂತಹ ನೀರೆಲ್ಲ ಸಿಡಿಯುತ್ತಲ್ವ. ಇದನ್ನು ನೋಡಿಬಿಟ್ಟು ನನ್ನ ಮಗಳಿಗೆ ಒಂದು ಇನ್ಸಿಡೆಂಟ್ ನೆನಪಾಯ್ತಂತೆ. ಅವಳು ಈ ನಡುವೆ ವಾಕೇಬಲ್ ಡಿಸ್ಟೆನ್ಸಲ್ಲೇ ಅವಳು ಸ್ಕೂಲ್ ಇರೋದ್ರಿಂದ ನಡ್ಕೊಂಡು ಹೋಗ್ತಾಳೆ. ಒಂದು 5-10 ನಿಮಿಷಕ್ಕೆಲ್ಲ ಸ್ಕೂಲ್ಗೆ ರೀಚ್ ಆಗಿಬಿಡ್ತಾಳೆ ಮನೆಯಿಂದ. ಆ ಟೈಮಲ್ಲಿ ನಡ್ಕೊಂಡು ಹೋಗ್ತಿರ್ತಾಳಲ್ಲ, ಮೇನ್ ರೋಡ್ ಆ್ಯಕ್ಚುಲಿ, ಅಲ್ಲಿ ನಡ್ಕೊಂಡು ಹೋಗುವಾಗ ಹಿಂದೆಯಿಂದ ಬರುವಂತಹ ಗಾಡಿಗಳು ಪಾಪ ಸ್ಪೀಡ್ ಇರ್ತಾರಲ್ವ, ಇವ್ರ ಮೇಲೆ ಎಲ್ಲ ಆ ನೀರನ್ನೆಲ್ಲ ಸಿಡಿಸ್ಕೊಂಡು ಹೋಗೋದು, ಆ ಯೂನಿಫಾರ್ಮ್ ಎಲ್ಲ ಒದ್ದೆ ಆಗಿಬಿಟ್ಟು ಸುಮ್ಮನೆ ಪ್ರಾಬ್ಲಮ್ಸ್ ಆಗುತ್ತೆ. ಅದು ಎಷ್ಟು ಕೋಪ ತರಿಸುತ್ತೆ ಅಂತಂದರೆ ಅವಳಿಗೆ ಅನಿಸುತ್ತಂತೆ ಹೀಗೆಲ್ಲ ಮಾಡಬೇಕಾ ಅಂತ, ಸ್ಲೋ ಹೋಗ್ಬೋದಲ್ಲ ಅಂತ ಅನಿಸುತ್ತಂತೆ. ಸೊ ಅದನ್ನೇ ಹೇಳ್ತಾ ಇದ್ಲು, ಪಾಪ ನೀನೇನಾದರೂ ಈ ಥರ ಹೋಗುವಾಗ ಆ ಥರ ಸ್ಕೂಲ್ ಮಕ್ಕಳಿರ್ಬೋದು ಅಥವಾ ಯಾರಾದರೂ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಂಥವ್ರ ಮೇಲೆಲ್ಲ ನೀರು ಸಿಡಿದಂಗೆ ಒಂದು ಸ್ವಲ್ಪ ಸ್ಲೋ ಹೋಗು, ಒಂದು 5 ಮಿನಿಟ್ಸ್ ಸ್ಲೋ ಹೋದರೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ, ನಿಧಾನಕ್ಕೆ ಹೋಗು, ಆ ಥರ ಮಾಡೋಕ್ಕೆ ಹೋಗ್ಬೇಡ ಪಪ್ಪ ಅಂತ ಹೇಳ್ತಾ ಇದ್ಲು. ಸೊ ಮಗಳು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಅವ್ರ ಪಪ್ಪ ನಿಜ ಹಾಗೆ ಮಾಡ್ತೀನಿ ಬಿಡು, ನಾನು ಯಾವತ್ತೂ ಆ ಥರ ಮಾಡಿಲ್ಲ, ಇನ್ಮೇಲೇನೂ ಹಂಗೆ ಮಾಡಲ್ಲ, ಆ ಥರ ಸಿಚುವೇಶನ್ ಇದ್ದರೆ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾಯಿದ್ರು. ಮಗಳಿಗೆ ಇದೊಂಥರ ವಿಡಿಯೋಗ್ರಫಿ ತುಂಬಾ ಇಷ್ಟ ಆಗುತ್ತೆ. ಅವಳಂದರೆ ವಿಡಿಯೋಗಳಲ್ಲಿ ಆಗಾಗ ಕಾಣಿಸ್ಕೊತಾಳೆ, ಜಾಸ್ತಿ ಅವಳಿಗೆ ಇಷ್ಟ ಆಗಲ್ಲ. ನಾನು ಮತ್ತು ಅವಳನ್ನ ಜಾಸ್ತಿ ಇನ್ವಾಲ್ವ್ ಮಾಡ್ಕೊಳಕ್ಕೆ ಹೋಗಲ್ಲ, ವಿಡಿಯೋ ಅದು ಇದು ಅಂತ. ಓದೋ ಮಕ್ಕಳು ಓದ್ತಾ ಇರಬೇಕಷ್ಟೇ, ನಾನೇನೋ ಫ್ರೀ ಇರ್ತೀನಿ, ನನ್ನ ಫ್ರೀ ಟೈಮ್ ಅಂತ ನಾನೇನೋ ಮಾಡ್ಕೊಂಡಿರ್ತೀನಿ, ಅಷ್ಟು ಬಿಟ್ಟರೆ ಮಕ್ಕಳನ್ನ ಜಾಸ್ತಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಜೋರಾಗಿ ಸುರಿತಾ ಇರೋ ಮಳೆನ ನೋಡಿಬಿಟ್ಟು ನನಗಂತೂ ಮನಸ್ಸಲ್ಲಿ ಇವತ್ತು ತೋಟಕ್ಕೆ ಮದ್ದೊಡೆಯೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಡೌಟ್ ಶುರುವಾಗಿಬಿಟ್ಟಿತ್ತು. ಬಾಯಿ ಬಿಟ್ಟು ಹೇಳಿದ್ರೆ ಖಂಡಿತ ಬೈಸ್ಕೊತಿದ್ದೆ, ಯಾಕೆ ಅಂತಂದರೆ ನನ್ನ ನಾಲ್ಗೆ ಮೇಲೆ ಮಚ್ಚೆ ಇದೆ, ಅದಕ್ಕೋಸ್ಕರ ಮನೆಯಲ್ಲಿ ಕೋಪದಲ್ಲೇನು ಬೈಯೋದಕ್ಕೆ ಹೋಗಬೇಡ, ಯಾರಿಗೂ ಅಪ್ಪಿ ತಪ್ಪಿನೂ ಶಾಪ ಹಾಕೋಕ್ಕೆ ಹೋಗಬೇಡ ಅಂತ ಬೈತಾ ಇರ್ತಾರೆ. ಅದಕ್ಕೋಸ್ಕರ ನಾನೇನಾದರೂ ಹೇಳಿ ಹಾಗಾಯಿತು ಅಂತಂದರೆ ನಿಜ ಬೈಸ್ಕೊತಿದ್ದೆ. ಅದಕ್ಕೆ ಸೈಲೆಂಟಾಗಿ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇದ್ದೆ. ಇಷ್ಟರ ಮಧ್ಯೆ ಬಂದಂಥ ಆಲೋಚನೆ ಏನಪ್ಪ ಅಂತಂದರೆ, ನಾವಿರೋದೆಲ್ಲೋ, ನಮ್ಮ ತೋಟ ಇರೋದು ಇನ್ನೆಲ್ಲೋ, ನಾವು ಆಗಾಗ ಬಂದು ನೋಡ್ಕೊಂಡು ಹೋಗೋದು, ಮಧ್ಯೆ ಏನಾದರೂ ಕೆಲಸ ಇತ್ತು ಅಂತಂದರೆ ಕೆಲಸದವ್ರನ್ನ ಹಾಕ್ಕೊಂಡು ಕೆಲಸ ಮಾಡಿಸಿರ್ತೀವಿ. ಆದರೂ ಕೂಡ ಮನೆ ಹತ್ತಿರದಲ್ಲಿ ತೋಟದಲ್ಲಿ ಇದ್ಕೊಂಡು ಕೆಲಸ ಮಾಡ್ದಂಗೆ ಅಥವಾ ಆ ಪ್ರಕೃತಿಯನ್ನು ಎಂಜಾಯ್ ಮಾಡಿದಂತಹ ಫೀಲ್ ಇರ್ಬೋದು, ಅಲ್ಲಿ ಕೆಲಸ ಮಾಡುವಂತಹ ಒಂದು ತೃಪ್ತಿ ಇರ್ಬೋದು, ಯಾವುದು ನಮ್ಗೆ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಗ್ತಾಯಿತ್ತು, ತೋಟದ ಹತ್ರನೇ ಮನೆ ಇದ್ದರೆ ಚೆನ್ನಾಗಿರೋದು ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ದೇವರು ಯಾವ ಥರ ನಮಗೆ ಆಶೀರ್ವಾದ ಮಾಡ್ತಾನೆ, ಅದೇನಾದರೂ ಸಕ್ಸಸ್ ಆಗುತ್ತಾ ಅನ್ನುವಂಥದ್ದನ್ನು ನೋಡೋಣ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅಂಕುಡಂಕು ರಸ್ತೆಯಲ್ಲಿ ತಿರುವನ್ನೆಲ್ಲ ದಾಟಿಕೊಂಡು ಅಂತೂ ಇಂತೂ ನಮ್ಮೂರನ್ನು ತಲುಪಿದ್ವಿ. ಮನೆಗೆ ಹೋಗಿ ನೋಡ್ತಾ ಇದ್ದರೆ ಅಲ್ಲಿ ನಮ್ಮ ಅಕ್ಕ ಭಾವ ಅವ್ರ ಫ್ಯಾಮಿಲಿ ಯಾರೂ ಕೂಡ ಮನೆಯಲ್ಲಿ ಇರಲಿಲ್ಲ. ಇಡಗುಂಜಿ ದೇವಸ್ಥಾನದಲ್ಲಿ ಅವರೇನೋ ಪೂಜೆ ಇಟ್ಕೊಂಡಿದ್ರು ಅಂತ ಅನಿಸುತ್ತೆ, ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೋಗಿದ್ರು. ಜೋರಾಗಿ ಮಳೆ ಬೀಳ್ತಾ ಇತ್ತಲ್ವ, ಹಾಗಾಗಿ ಮಗಳು ಅಂಬ್ರೆಲ್ಲ ತೊಗೊಂಡು ಪಪ್ಪನ ಕರ್ಕೊಂಬರೋದಕ್ಕೆ, ಆ್ಯಕ್ಚುಲಿ ನನ್ನನ್ನು ಮೊದಲೇ ಡ್ರಾಪ್ ಮಾಡಿದ್ಲು ಮನೆಗೆ. ವೆಲ್ಕಮ್ ಮಾಡೋದಕ್ಕೆ ಯಾರೂ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇಲ್ಲಿ ಹಸು ಕರು ಹಾಕಿತ್ತಂತೆ ಒಂದು 2 ದಿನದ ಹಿಂದೆ, ಪುಟಾಣಿ ಕರು ಮಲ್ಕೊಂಡಿತ್ತು ನೋಡಿ, ಅದೇ ನಮ್ಮನ್ನು ವೆಲ್ಕಮ್ ಮಾಡ್ತು ಅಂತ ಅಂದ್ಕೊಂಡೆ. ತುಂಬ ಮುದ್ದಾಗಿತ್ತು ಕರು, ಆ್ಯಕ್ಚುಲಿ ಅದಕ್ಕೆ ನಿದ್ದೆ ಬಂದಿತ್ತು ಅನಿಸುತ್ತೆ, ಮಲ್ಕೊಂಡ್ಬಿಟ್ಟಿತ್ತು ಬೆಚ್ಚಗೆ. ಅದಕ್ಕೆ ಮತ್ತೆ ಹೊದಿಸ್ಬಿಟ್ಟು ಅದನ್ನು ನೋಡಿ ನಾನು ಕೂಡ ಖುಷಿಪಟ್ಟೆ. ಓಯ್ ಪಪ್ಪ, ಮಳೆಯಲ್ಲಿ ನೀನು ನೆನಿಬೇಡ, ಛತ್ರಿ ತೊಗೊಂಡು ನಿಧಾನಕ್ಕೆ ಬಾ ಆಯಿತಾ ಅಂತ ಹೇಳ್ಕೊಂಡು ಇವಳು ನೋಡಿ ಮಳೆಯಲ್ಲಿ ನೆನ್ಕೊಂಡು ಓಡಿ ಬರ್ತಾ ಇದ್ದಾಳೆ. ನನಗೆಲ್ಲೋ ಭಯ, ಪಾಚಿ ಕಟ್ಟಿರೋ ನೆಲದ ಮೇಲೆ ಕಾಲಿಟ್ಟು ಎಲ್ಲಿ ಉದುರು ಬೀಳ್ತಾಳೇನೋ ಅಂತ. ಬಟ್ ಸೇಫಾಗಿಯೇ ಬಂದು ಸೇರಿಕೊಂಡ್ಲು. ಇದು ಹಳ್ಳಿಯಲ್ಲಿರೋ ನಮ್ಮ ಸ್ವಂತ ಮನೆ. ಆ್ಯಕ್ಚುಲಿ ಇಲ್ಲಿ ನಮ್ಮ ಹಸ್ಬೆಂಡ್ ಅವರ ಇಬ್ಬರು ಅಣ್ಣಂದರು ವಾಸ ಮಾಡ್ತಾರೆ. ನಾವು ಅಪರೂಪಕ್ಕೆಲ್ಲೋ ಬಂದು ಹೋಗ್ತೀವಿ. ಬಟ್ ನನ್ನ ಹಸ್ಬೆಂಡು ವೀಕ್ಲಿ 1 or 2 ಡೇಸ್ ಆದರೂ ಇಲ್ಲಿಗೆ ಬರ್ತಾನೆ ಇರ್ತಾರೆ. ಯಾಕೆಂದರೆ ತೋಟನ ಜಾಸ್ತಿ ಅವರೇ ಕೇರ್ ಮಾಡೋದು, ನಾನು ಜಾಸ್ತಿ ಬರಲ್ಲ. ನಾನು ನಿಜ ಹೇಳ್ತೀನಿ, ತುಂಬ ಅಪರೂಪಕ್ಕೆ ಬರ್ತೀನಿ ಅಷ್ಟೇ ಇಲ್ಲಿಗೆ. ಬಂದಾಗಂತೂ ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ಅಲ್ವಾ, ಇದು ನಮ್ಮ ದೇವ್ರ ಕಟ್ಟೆ. ಅದರ ಸುತ್ತ ಎಲ್ಲ ಅಡಿಕೆ ಮರ ಇದೆ, ಹಾಗೆ ದನದ ಕೊಟ್ಟಿಗೆ ಕೂಡ ಇದೆ ಪಕ್ಕದಲ್ಲಿ. ಸುತ್ತೆಲ್ಲ ಗ್ರೀನರಿ ಇದೆ. ಮನೆಯನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಏನಕ್ಕೆ ಅಂತಂದರೆ ಕೆಲವೊಂದು ಅವರದ್ದೇ ಆದಂತಹ ಪ್ರೈವಸಿ ಅಂತ ಇರುತ್ತಲ್ವ, ಹಾಗಾಗಿ ಅವ್ರಿಗೆ ನೋವಾಗಬಾರ್ದು. ಹಾಗೆಯೇ ನಾನು ನನ್ನ ವಿಡಿಯೋದಲ್ಲಿ ಪಾಲಿಸ್ಕೊಂಡು ಬಂದಿರೋದು ಕೂಡ ಇದನ್ನೇ. ಯಾರನ್ನೂ ಕೂಡ ಉದ್ದೇಶಪೂರ್ವಕವಾಗಿ ನಾನು ವಿಡಿಯೋದಲ್ಲಿ ತಂದು ತುರ್ಕಕ್ಕೆ ಹೋಗಲ್ಲ. ಅವರಾಗಿ ಇಂಟ್ರೆಸ್ಟಿಂದ ಬಂದು ತೋರಿಸ್ಕೊಳ್ತೀನಿ, ನನ್ನ ಫೇಸ್ ತೋರಿಸಿದ್ರೆ ಪರವಾಗಿಲ್ಲ ಅಂತಂದರೆ ಅವರನ್ನು ಖಂಡಿತ ತೋರಿಸ್ತೀನಿ. ಅದು ಬಿಟ್ಟು ಯಾರನ್ನು ಒತ್ತಾಯ ಮಾಡೋಕ್ಕೂ ಹೋಗಲ್ಲ, ಅಥವಾ ಯಾರದೇ ಪರ್ಮಿಷನ್ ಇಲ್ಲದೆ ಯಾರನ್ನು ಕೂಡ ವಿಡಿಯೋದಲ್ಲಿ ಕವರ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ದೇವ್ರ ಕಟ್ಟೆ ಇಲ್ಲಿಂದ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಮೇಲಿಂದ ಇಳಿದು ಬರೋದಕ್ಕೆ ಇರುವಂತಹ ಮೆಟ್ಲುಗಳು ಅವು. ಆ್ಯಕ್ಚುಲಿ ಮಳೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಮಣ್ಣೆಲ್ಲ ಜರಿದು ಬಂದು ಸ್ವಲ್ಪ ಇದಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ತೋಟದ ಕಡೆಗೆ ಹೋಗೋಣ ಅಂತ ಇವಾಗ ರೈನ್ ಕೋಟನ್ನು ಹಾಕ್ಕೊಳ್ತಾ
ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮನೆಯಲ್ಲಿ ನಮ್ಮ ದೊಡ್ಡಕ್ಕ ಬಾವ ಅವರೆಲ್ಲ ಇರಲಿಲ್ಲ, ಅದಕ್ಕೋಸ್ಕರ ಹೊರಗಡೆಯಿಂದಾನೆ ಅಂದರೆ ಕೀ ಓಪನ್ ಇತ್ತು. ಇನ್ನೊಂದು ಫ್ಯಾಮಿಲಿ ಇತ್ತು, ಆ್ಯಕ್ಚುಲಿ ಇಬ್ಬರು ಇರ್ತಾರೆ, ನನ್ನ ಹಸ್ಬೆಂಡ್ ಅವರ ಇಬ್ಬರು ಅಣ್ಣಂದರು ಈ ಮನೆಯಲ್ಲಿ ಇರ್ತಾರೆ. ಇನ್ನೊಂದು ಫ್ಯಾಮಿಲಿ ಇತ್ತು, ಅವರು ಕೂಡ ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು ಅಂತ ಅನಿಸುತ್ತೆ. ಸೊ ನಾನು ಇವಾಗ ತೋಟದ ಕಡೆಗೆ ಹೋಗೋಣ ಅಂತ ರೈನ್ ಕೋಟನ್ನು ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ನನ್ನ ಅವತಾರ ನೋಡಿಬಿಟ್ಟು ನನ್ನ ಮಗಳು ನಂಗೆ ರೇಗಿಸ್ತಾ ಇದ್ಲು. ಹಾಕ್ಕೊಳ್ತಾ ಇರೋ ವೇಷ ನೋಡಿದ್ರೆ ಅದು ಏನೋ ಕಟ್ಟು ರಾಶಿ ಹಾಕ್ತೀಯನೋ ಅಂತ ಅನ್ನಿಸ್ತಿದೆ, ಬಟ್ ಏನು ಮಾಡ್ತೀಯ ನೋಡೇ ಬಿಡೋಣ ಬಾ ಅಂತ ಹೇಳ್ತಾ ಇದ್ಲು. ಮನಸ್ಸಲ್ಲಿ ನಾನು ಏನು ಅಂದ್ಕೊಂಡಿದ್ನೋ, ಕೆಲಸದವ್ರು ಇವತ್ತು ಬರಲ್ಲ, ಇಷ್ಟೊಂದು ಮಳೆ ಬೀಳ್ತಾ ಇದೆ ಅಂತ ಅಂದ್ಕೊಂಡಿದ್ನಲ್ವ, ಅದು ಹಾಗೆ ಆಯಿತು. ಆ್ಯಕ್ಚುಲಿ ಎಷ್ಟೊತ್ತು ನಾವು 9ಗೆಲ್ಲ ರೀಚ್ ಆಗಿದ್ವಿ ಊರಿಗೆ. ಆ್ಯಕ್ಚುಲಿ 8:30 9ಗೆಲ್ಲ ಬರಬೇಕಿತ್ತು ಕೆಲಸಕ್ಕೆ ಬರೋದಾಗಿದ್ದರೆ. 10:30 ಆಗಿದ್ರೂ ಕೂಡ ಯಾರೂ ಬಂದಿರಲಿಲ್ಲ. ಸೊ ಮನಸ್ಸಿಗೆ ಏನೋ ಒಂಥರ ಫೀಲ್ ಆಗ್ತಾಯಿತ್ತು. ಯಾಕೆಂದರೆ ನಮ್ಮ ತೋಟದಲ್ಲಿ ಏನಾದರೂ ಕೆಲಸ ಇತ್ತು ಅಂತಂದರೆ ನಾನು ಬೆಳಗ್ಗೆನೇ ಟಿಫನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಸುಮಾರಾಗಿ ಹೋಟೆಲಿಂದ ಪಾರ್ಸಲ್ ಹೋಗುತ್ತೆ ಕೆಲಸದವ್ರಿಗೆಲ್ಲ. ಇವತ್ತಿನ ದಿನ ನಾನು ರುಚಿಯಾಗಿ ಮಾಡ್ಕೊಂಬಂದಿದ್ನಲ್ವ, ಸೊ ಯಾರೂ ಬಂದಿರಲಿಲ್ಲ. ಅದಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಅಷ್ಟೊಂದು ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ದೆ, ಕೆಲಸದವರು ಬಂದಿಲ್ಲ. ಮತ್ತು ನೆಕ್ಸ್ಟ್ ಅಂತಂದರೆ ಇನ್ನು ಸಂಡೇವರೆಗೂ ವೆಯ್ಟ್ ಮಾಡಬೇಕಲ್ವಾ ಅಂತ ಸ್ವಲ್ಪ ಬೇಜಾರಾಯಿತು. ಸೊ ಹಸ್ಬೆಂಡು ತೋಟದ ಕಡೆಗೆ ಹೋಗಿ ಏನೇನಾಗಿದೆ ಮಳೆಗೆಲ್ಲ, ಯಾವ ಥರ ಏನಾದರೂ ಗಿಡ ಮರ ಏನಾದರೂ ಮುರಿದು ಬಿದ್ದಿದೆಯಾ ಅಂತೆಲ್ಲ ನೋಡ್ತೀನಿ, ನೀವು ಸ್ವಲ್ಪ ನಿಧಾನಕ್ಕೆ ತೋಟದ ಕಡೆಗೆ ಬರೋಂಗಿದ್ರೆ ಬನ್ನಿ ಅಂತ ಹೇಳಿ ಹೋಗಿದ್ರಾ. ಅದಕ್ಕೋಸ್ಕರ ನಾನು ಮತ್ತು ನನ್ನ ಮಗಳು ಹೋಗಿ ಬರೋಣ, ನೋಡ್ಕೊಂಬರೋಣ ಅಂತ ಹೊರಟ್ವಿ. ಪ್ರತಿಯೊಂದು ಗಿಡ ಮರ ಕೂಡ ತೊಯ್ದು ತೊಪ್ಪೆ ಆಗಿಬಿಟ್ಟಿದೆ. ಎಲೆಗಳ ಮೇಲೆ ಎಲ್ಲ ನೀರಿನ ಡ್ರಾಪ್ ನೋಡಿ ಒಂದೊಂದಾಗೆ ತೊಟ್ಟಿಗ್ತಾ ಇದ್ರೆ ನೋಡೋದಕ್ಕೆ ಎಷ್ಟು ಸ್ವರ್ಗದ ಥರ ಅನಿಸುತ್ತೆ ಅಲ್ವಾ. ಅದರಲ್ಲೂ ಈ ಧರೆಗಳ ಮೇಲೆ ಅಂದರೆ ಮಣ್ಣಿನ ಧರೆ ಏನಿರುತ್ತಲ್ವ, ಅದ್ರ ಮೇಲೆಲ್ಲ ಈ ಥರ ಬೇಲಿ ಸಾಲಲ್ಲಿ ಹುಟ್ಕೊಳ್ಳುವಂತಹ ಹೂ ಗಿಡಗಳಿರ್ಬೋದು, ಈ ಥರ ಹಂಚಿನ ಮೇಲೆ ತೊಟ್ಟಿಗ್ತಿರುವಂತಹ ಮಳೆಯ ನೀರಿರ್ಬೋದು, ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ನಮ್ಮ ಕರಾವಳಿ ಮಳೆಗಾಲದಲ್ಲಿ ಭೂಲೋಕದ ಸ್ವರ್ಗ ಅಂತಲೇ ಅನ್ನಿಸ್ತಾ ಇರುತ್ತೆ. ಇವೆಲ್ಲನೂ ನೋಡ್ತಾ ತೋಟಕ್ಕೆ ಹೋಗ್ತಾ ಇದ್ವಿ. ಆಲ್ರೆಡಿ ನನ್ನ ಹಸ್ಬೆಂಡು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು. ಬಿದ್ದಿರೋ ಸೋಗೆ ಇರ್ಬೋದು, ಏನಾದರೂ ಗಿಡ ಮರ ಮುರಿದು ಬಿದ್ದಿದ್ರೆ ಅದನ್ನೆಲ್ಲ ಕಡಿದ್ಬಿಟ್ಟು ಮರಗಳ ಬುಡದಲ್ಲಿ ಹಾಕಿದ್ರೆ ಅವೆಲ್ಲನೂ ಕೂಡ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಆ ಥರ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವರು ಡ್ಯೂಟಿ ಮುಗಿಸ್ಕೊಂಡು ಸ್ಯಾಟರ್ಡೆ ಸಂಡೇ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ತೋಟಕ್ಕೋಸ್ಕರ. ಈ ಥರ ಬೇಲಿಗಳನ್ನ ನಿರ್ಮಿಸೋದಿರ್ಬೋದು, ಅಲ್ಲಿ ಇರುವಂತಹ ಗಿಡಗಳಿಗೆ ಬೇಸಿಗೆನಲ್ಲಿ ನೀರನ್ನು ಹಾಕೋದಿರ್ಬೋದು, ಎಲ್ಲ ಕೆಲಸನೂ ಅವರೇ ಮಾಡ್ತಾರೆ. ಸ್ವತಃ ಮಾಡೋದ್ರ ಜೊತೆಗೆ ಅಂತ ಏನಾದರೂ ಹೆವಿ ವರ್ಕ್ ಇದ್ದಾಗ ಕೆಲಸದವ್ರನ್ನ ಕೂಡ ಹಾಕ್ಕೊಂಡು ಕೆಲಸ ಮಾಡಿಸ್ತಾರೆ. ನಾನು ಹೇಳಿದ್ನಲ್ವ, ನನಗೆ ಈ ಥರದ ಕೆಲಸ ಗೊತ್ತಿಲ್ಲ ಅಂತಲ್ಲ, ಬಟ್ ಇಲ್ಲಿ ತೊಡಗಿಸ್ಕೊಳಕ್ಕಾಗಿಲ್ಲ ಇದುವರೆಗೂ ಕೂಡ. ಮಕ್ಕಳು ಇಬ್ಬರನ್ನು ಸ್ಕೂಲಿಗೆ ಕಳಿಸೋದು, ಅವ್ರನ್ನ ನೋಡ್ಕೊಳ್ಳೋದು, ಕೇರ್ ಮಾಡೋದು ಇದರಲ್ಲೇ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ಗೊತ್ತಿಲ್ಲ, ಇನ್ನೊಂದು 2 ವರ್ಷ ಚಿಕ್ಕು ಕೂಡ ಮನೆಯಿಂದ ಆಚೆ ಹೋಗ್ತಾಳೆ ಹೈಯರ್ ಸ್ಟಡೀಸ್ಗೆ ಅಂತ. ಸೊ ಆ ಟೈಮಲ್ಲಿ ಫ್ರೀ ಆಗ್ತೀನಲ್ವ, ಆವಾಗ ತೊಡಗಿಸ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇವೆಲ್ಲ ನಮ್ಮ ತೋಟ. ಹಸ್ಬೆಂಡ್ ತುಂಬಾ ಕೇರ್ ತೊಗೊಂಡು ಚೆನ್ನಾಗಿ ಇದನ್ನೆಲ್ಲ ರೆಡಿ ಮಾಡಿದ್ದಾರೆ. ಆ್ಯಕ್ಚುಲಿ ಒಂದು 4ರಿಂದ 5 ವರ್ಷ ಆಯ್ತು ಅನಿಸುತ್ತೆ ನಾವು ಈ ತೋಟದ್ದು ಒಂದು ಜವಾಬ್ದಾರಿ ತಗೊಂಡು. ಹಾಗಾಗಿ ಇವಾಗ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಆಸೆ ಇದೆ. ಬಿದ್ದಿರೋ 1-2 ಮಳೆಗೇನೆ ನೋಡಿ ಈ ಥರ ಕಲರ್ಫುಲ್ ಆಗಿರುವಂತಹ ಕೆಸು ಇರಬಹುದು, ಅಥವಾ ಮಳೆಗಾಲಕ್ಕೆ ಮಾತ್ರ ಸೀಮಿತವಾಗಿ ಅರಳಿ ಆ ಟೈಮಿಗಷ್ಟೇ ತನ್ನ ಚೆಲುವನ್ನು ಹೊರಗಡೆ ಎಲ್ಲ ಪಸರಿಸಿ ಹೋಗುವಂತಹ ಅದೆಷ್ಟೋ ಹೂಗಳಿರ್ಬೋದು, ಅದೆಷ್ಟೋ ಸಣ್ಣ ಸಣ್ಣ ಜೀವಿಗಳಿರ್ಬೋದು, ಎಲ್ಲನೂ ಪ್ರಕೃತಿ ಮಧ್ಯೆ ಎಷ್ಟು ಸೊಬಗನ್ನು ನೀಡ್ತಾ ಇದೆ ಅಂತಂದರೆ ಇಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡಬೇಕು ಅಂತ ಅನಿಸುತ್ತೆ. ಮನೆ ಮುಂದೆ ಈ ಥರ ಒಂದು ಹೊಂಡ ಇರಬೇಕು, ಹೋಗಿ ಬಿಂದಿಗೆ ಎತ್ಕೊಂಡು ನೀರನ್ನು ಕೈಯಿಂದನೇ ಎತ್ತಿ ತರಬೇಕು. ಹಗ್ಗ ಏನೂ ಯೂಸ್ ಮಾಡ್ದಲೆ. ಬಟ್ ಜಾರಿ ಬಿದ್ವಿ ಅಂತಂದರೆ ಮತ್ತು ಅಷ್ಟೇ ಡೇಂಜರಸ್ ಕೂಡ ಇರುತ್ತೆ. ಈ ಥರ ಎಲ್ಲ ಫೀಲ್ ಆಗ್ತಾ ಇರುತ್ತೆ ನೋಡೋವಾಗ. ಬಟ್ ಇದನ್ನು ಪ್ರಾಕ್ಟಿಕಲ್ಲಾಗಿ ಮಾಡೋಕ್ಕೆ ಹೋದರೆ ಲೈಫ್ ಕೂಡ ಅಷ್ಟೇ ಸ್ಟ್ರಗಲ್ ಆಗುತ್ತಲ್ವಾ. ಹಾಗಾಗಿ ನಾವು ನಮ್ಮ ಸೇಫ್ಟಿಯನ್ನು ನೋಡಿಕೊಂಡು ಪ್ರಕೃತಿಯ ಜೊತೆಗೆ ನಮ್ಮ ಒಡನಾಟವನ್ನು ಬೆಳೆಸ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಒಂದು ಅಡಿಕೆ ಮರ ಮುರಿದು ಬಿದ್ದಿತ್ತು ಅಂತ ಅನಿಸುತ್ತೆ ಗಾಳಿಗೆ. ಹಾಗಾಗಿ ಅದನ್ನೆಲ್ಲ ಕಡಿದು ಲೆವೆಲ್ ಮಾಡಿ ಒಂದು ಇದಕ್ಕೆ ಮರದ ಬುಡದಲ್ಲಿ ಹಾಕ್ತಾಯಿದ್ರು ಹಸ್ಬೆಂಡು. ಹಾಗೆಯೇ ನೋಡಿ, ಇವೆಲ್ಲ ನಮ್ಮ ತೋಟ ಅಂತ ಏನು ಹೇಳಿದ್ನಲ್ವ, ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಡಿಕೆ ಮರಗಳೆಲ್ಲ. ಇದನ್ನು ಕೇರ್ ಮಾಡೋದು ನನ್ನ ಹಸ್ಬೆಂಡ್ ಅಂತ ಆಗಲೇ ಹೇಳಿದ್ನಲ್ವ. ನೋಡಿ, ಈ ಥರ ಎಲ್ಲ ಕತ್ತಿ ತೊಗೊಂಡು ಅದರದ್ದೆಲ್ಲ ಮುರಿದು ಬಿದ್ದಿರೋ ಮರ ಇರ್ಬೋದು, ಅಥವಾ ಏನಾದರೂ ಹಳೇದಾಗಿರೋ ಮರ ಏನಾದರೂ ಹೋಗಿದೆ ಅಂತಂದರೆ ಅಲ್ಲಿ ಬೇರೆ ಗಿಡಗಳನ್ನ ಹಾಕ್ಸೋದಿರ್ಬೋದು, ಬೇಲಿ ಹಾಕ್ಸೋದ್ರಿಂದ ಹಿಡಿದು ಬೇಸಿಗೆನಲ್ಲಿ ನೀರನ್ನು
ಹಾಯಿಸೋದ್ರಿರ್ಬೋದು, ಎಲ್ಲದಕ್ಕೂ ಅವ್ರದ್ದೇ ಜವಾಬ್ದಾರಿ. ಆ್ಯಕ್ಚುಲಿ ಹೇಳ್ತೀನಿ, ನಮ್ಮ ತೋಟ ಎಲ್ಲೆಲ್ಲಿದೆ ನಮ್ಮದು ಅನ್ನುವಂತಹ ಐಡಿಯಾ ಕೂಡ ನನಗೆ ಕರೆಕ್ಟಾಗಿ ಇಲ್ಲ. ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಬಟ್ ನನಗೆ ಅಲ್ಲಿ ಹೋಗಿ ಮಾಡಿಕೊಳ್ಳುವಂತಹ ಟೈಮು ಇದುವರೆಗೂ ಕೂಡ ಬಂದಿಲ್ಲ. ಅಷ್ಟು ಇನ್ವಾಲ್ವ್ ಆಗೋಕ್ಕೆ ಆಗ್ತಾಯಿಲ್ಲ. ಮರ ಮುರಿದು ಬಿದ್ದಿರೋದ್ರಿಂದ ತಂತಿ ಬೇಲಿ ಎಲ್ಲ ಡ್ಯಾಮೇಜ್ ಆಗಿತ್ತಂತೆ, ಹಾಗಾಗಿ ಅದನ್ನೆಲ್ಲ ಸರಿ ಮಾಡ್ತಾ ಇದ್ದಾರೆ ಇವಾಗ. ಫ್ಯಾಮಿಲಿ ತೋರಿಸಿ ಅಂತ ಕೇಳ್ತಿದ್ರಲ್ವ, ತುಂಬಾ ಅಪರೂಪ. ಅದೇ ಹೇಳಿದ್ನಲ್ವ, ಡೇ ಎಲ್ಲ ಅವರು ಡ್ಯೂಟಿಯಲ್ಲಿದ್ದರೆ, ವೀಕೆಂಡ್ ಬಂತು ಅಂತಂದರೆ ತೋಟದಲ್ಲೇ ಇರ್ತಾರೆ ನನ್ನ ಹಸ್ಬೆಂಡು. ಹಾಗಾಗಿ ಅಪರೂಪಕ್ಕೆ ಎಲ್ಲೋ ಒಂದು ಸಲ ಈ ಥರ ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಾಗಿರುತ್ತೆ. ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ನಮ್ಮ ಪುಟ್ಟ ಫ್ಯಾಮಿಲಿ. ನನ್ನ ದೊಡ್ಡ ಮಗಳೊಬ್ಬಳು ಮಿಸ್ ಆಗಿದ್ದಾಳೆ. ನೆಕ್ಸ್ಟ್ ಇನ್ಯಾವತ್ತಾದರೂ ವೀಡಿಯೋದಲ್ಲಿ ಅವಳನ್ನೂ ಕೂಡ ಕವರ್ ಮಾಡಿ ತೋರಿಸ್ತೀನಿ. ತೋಟಕ್ಕೆ ಹೋಗೋ ದಾರಿ ತುಂಬ ಎಲ್ಲ ತಂತಿ ಬೇಲಿ, ಮುಳ್ಳಿನ ಬೇಲಿ ಎಲ್ಲ ಇತ್ತು. ಹಾಗಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾಯಿದ್ರು ನನ್ನ ಹಸ್ಬೆಂಡು. ನಾನು ಮತ್ತು ನನ್ನ ಮಗಳು ಇಬ್ಬರು ವೀಡಿಯೋ ಕವರ್ ಮಾಡ್ಕೊಳ್ಳೋದಕ್ಕಂತಲೇ ಬಂದಿದ್ವಿ. ಆ್ಯಕ್ಚುಲಿ ಇಲ್ಲಿ ನೋಡಿ, ತೋಟದ ಮಧ್ಯೆ ಇರುವಂಥ ಒಂದು ನೆಲಬಾವಿ ಅಂತ ಏನು ಹೇಳ್ತೀವಲ್ವ, ನೈಸರ್ಗಿಕ ಕೆರೆ. ಆ್ಯಕ್ಚುಲಿ ಇದರಲ್ಲಿ ಅಲ್ಲಲ್ಲಿ ಚೀಲಗಳೇನು ಕಾಣಿಸ್ತಾ ಇದೆ ಅಲ್ವಾ, ವೈಟು, ಅದು ಅಡಿಕೆಗಳನ್ನ ಕೊಳೆಯೋದಕ್ಕೆ ಅಂತ ನೀರಲ್ಲಿ ಹಾಕಿ ಆ ಥರ ನೆನೆಸಿ ಇಟ್ಟಿರ್ತಾರೆ. ಆ ಒಂದು ಅಡಿಕೆಗೆ ರೇಟ್ ಜಾಸ್ತಿ ಅಂತ. ಬಟ್ ನನ್ನ ತಿಳುವಳಿಕೆ ಪ್ರಕಾರ ನಮ್ಮ ಅಮ್ಮನ ಮನೆ ಕಡೆಗಳೆಲ್ಲ ಈ ಥರ ಅಡಿಕೆ ಮಾಡಲ್ಲ. ಸೊ ನನಗೆ ಅದರ ಬಗ್ಗೆ ಅಷ್ಟಾಗಿ ಐಡಿಯಾ ಕೂಡ ಇಲ್ಲ. ಆ ಥರ ಮಾಡೋದ್ರಿಂದ ಅಡಿಕೆ ರೇಟ್ ಜಾಸ್ತಿ ಆಗುತ್ತೆ ಅಂತ, ಕೊಳೆ ಅಡಿಕೆ ಅಂತ ಕರೀತಾರಂತೆ, ಅದಕ್ಕೋಸ್ಕರ ನೆನೆಸಿ ಇಟ್ಟಿದ್ರು. ಇದು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ತೋಟದಲ್ಲಿ ತೆಗೆಸಿರುವಂತಹ ಬಾವಿ. 2 ಬಾವಿ ಇದೆ. ಆ್ಯಕ್ಚುಲಿ ಬೇಸಿಗೆನಲ್ಲೂ ಕೂಡ ತುಂಬ ನೀರಿರುತ್ತೆ. ಮಳೆ ಬಂದಿರೋದ್ರಿಂದ ನೋಡಿ ನೆಲಮಟ್ಟಕ್ಕೆ ನೀರು ತುಂಬಿ ಹರಿದು ಹೋಗ್ತಾ ಇದೆ. ಬಟ್ ತುಂಬ ಡೇಂಜರಸ್ ಇದು ತೋಟದಲ್ಲಿ ಈ ಥರ ಇರೋದ್ರಿಂದ. ಸೊ ಸುತ್ತೆಲ್ಲ ಒಂದು ಸ್ವಲ್ಪ ಬೇಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರೋದು. ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ. ಸೊ ನೆಕ್ಸ್ಟ್ ನೋಡೋಣ, ಮತ್ತೆ ಮಾಡಿಸಿದ್ರಾಯ್ತು ಅಂತಂದರು. ಹಾಗೆಯೇ ಇದರಲ್ಲಿ ತುಂಬ ನೀರು ತುಂಬ್ಕೊಂಡಿತ್ತಲ್ವ, ಸೊ ಮುಂದೆ ಹೋಗೋದಕ್ಕೆ ಸ್ವಲ್ಪ ಭಯ ಅಂತ ಅನ್ನಿಸ್ತು. ಅದಕ್ಕೆ ಬ್ಯಾಕ್ ಬಂದ್ವಿ. ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲ್ದ್ರಂತೆ. ಈಗ ಅದೇ ನೆನಪಾಯಿತು. ಯಾಕೆ ಅಂತೀರಾ, ನಮ್ಮ ತೋಟದಲ್ಲೇ ಇಷ್ಟೊಂದೆಲ್ಲ ಸಮೃದ್ಧವಾಗಿ ಬೆಳೆದಿರೋ ಕೆಸುವಿನೆಲೆ ಇರೋವಾಗ ಊರಲ್ಲಿ ಕಂಡ್ಕೊಂಡವ್ರ ಹತ್ರ ಎಲ್ಲ ಒಂದು ಸ್ವಲ್ಪ ಕೆಸುವಿನೆಲೆ ತಂದುಕೊಡ್ರೋ, ಪತ್ರೊಡೆ ಮಾಡಿ ತಿನ್ಬೇಕನ್ನಿಸ್ತಿದೆ, ಈ ಮಳೆಗಾಲಕ್ಕೆ ಕೆಸುವಿನೆಲೆ ಕರ್ಕಲಿ ತಿನ್ಬೇಕನ್ನಿಸುತ್ತೆ, ತಂದುಕೊಡಿ ಅಂತ ಕೇಳ್ತಾನೆ ಇದ್ದೆ. ಬಟ್ ಯಾರೂ ತಂದು ಕೊಟ್ಟಿರಲಿಲ್ಲ. ತಂದು ಕೊಡ್ತೀವಿ ಅನ್ನೋದು ಮತ್ತು ಹಂಗೆ ಮರ್ತೋಗೋದು, ಈ ಥರ ಆಗ್ತಾಯಿತ್ತು ಅವ್ರಿಗೂ. ಸೊ ನನಗಂತೂ ಇವಾಗ ನಮ್ಮ ತೋಟದಲ್ಲೇ ಇಷ್ಟೊಂದೆಲ್ಲ ಕೆಸುವಿನೆಲೆ, ಅದರಲ್ಲೂ ಕಪ್ಪು ಕೆಸುವನ್ನು ನಾವು ಯೂಸ್ ಮಾಡೋದು. ಕೆಲವರು ಈ ಬಿಳಿ ಕೆಸುವನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ನನಗಿಲ್ಲಿ ಸಖತ್ ಖುಷಿಯಾಗಿಬಿಡ್ತು. ನಮ್ಮ ತೋಟದಲ್ಲಿ ಎಷ್ಟೊಂದೆಲ್ಲ ಕೆಸುವಿನ ಗಿಡಗಳು ಬೆಳ್ಕೊಂಡು ಎಲೆಗಳು ಕೂಡ ಚೆನ್ನಾಗಿ ಬೆಳೆದಿತ್ತು. ತುಂಬ ದೊಡ್ಡದಲ್ಲದೆ ಹೋದ್ರೂ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗೋವಷ್ಟು ಚೆನ್ನಾಗಿ ಬೆಳ್ಕೊಂಡಿತ್ತು. ಹಾಗಾಗಿ ಅದನ್ನೆಲ್ಲ ಕಿತ್ಕೊಂಡೆ. ನನ್ನ ಮಗಳಿಗೆ ಆ್ಯಕ್ಚುಲಿ ಪತ್ರೊಡೆ ತುಂಬಾ ಇಷ್ಟ. ಅವಳು ಕೇಳಿದ್ಲು ಅಂತಲೇ, ಪತ್ರೊಡೆಗೋಸ್ಕರ ಅಂತಲೇ ಇರೋದ್ರಲ್ಲೇ ದೊಡ್ಡ ಎಲೆಗಳನ್ನ ಆರಿಸ್ಕೊಂಡು ಎಲ್ಲ ಕಿತ್ಕೊಂಡೆ. ಚಟ್ಪಟ ಅಂತ ಬೀಳ್ತಾ ಇರೋ ಮಳೆ ಹನಿಗಳಲ್ಲಿ ನೆನ್ಕೊಂಡು ಪಾದ ಎಲ್ಲ ಮುಳುಗೋವಷ್ಟಿರೋ ನೀರಲ್ಲಿ ಅಲ್ಕೊಂಡು ಕೆಸುವಿನೆಲ್ಲ ಎಲ್ಲ ಕಿತ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಂತ. ತೆಂಗಿನ ಮರದ ಮೇಲಿಂದ ನೀರಿನ ಹನಿಗಳೆಲ್ಲ ಉದುರಿ ಬೀಳ್ತಾ ಇತ್ತು. ಸೊ ಅದರಲ್ಲಿ ಆಟ ಆಡೋದು ಒಂಥರ ಖುಷಿ ಅನ್ನಿಸ್ತು. ಸೊ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆದೆ. ಹಾಗೆಯೇ ಇನ್ನೊಂದು ಕಡೆ ತೋಟಕ್ಕೆ ಪಾಸ್ ಆಗಬೇಕಿತ್ತು, ಕಾಲು ಸಂಕದ ಹತ್ರ ಈ ಥರ ಒಂದು ತೆಂಗಿನ ಗರಿ ಬಿದ್ದಿತ್ತು. ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಕೋಪ ಬಂದಾಗ, ಜಗಳ ಮಾಡಿದಾಗ ಹೇಳ್ತಾ ಇರ್ತೀನಿ. ನಮ್ಮ ಉತ್ತರ ಕನ್ನಡ ಲೋಕಲ್ ಭಾಷೆ ಇದು. ಹೆಡಿಪಂಟಿ ತೆಗೆದು ತಲೆ ಮೇಲೆ ಜಪ್ಪಿಡ್ತೀನಿ ನೋಡು ಅಂತ. ಹೆಡಿಪಂಟಿ ಅಂದರೆ ಏನು ಅಂತ ಕೇಳ್ತಾ ಇದ್ರಲ್ವ, ಇದೇ ಹೆಡಿಪಂಟಿ. ಅದನ್ನೆಲ್ಲ ಪಕ್ಕಕ್ಕೆ ಹಾಕಿ ಇವಾಗ ಇಲ್ಲಿ ನೋಡಿ ಕಾಲು ಸಂಕ ಇದೆ. ಇದನ್ನು ದಾಟಿ ಆಚೆ ಕಡೆ ಹೋಗ್ಬೇಕಿತ್ತು. ಮಗಳು ಸರ್ಕಸ್ ಮಾಡಿದ್ಲು, ಯಾಕೋ ಭಯ ಅಂತ ಮತ್ತೆ ವಾಪಸ್ ಬಂದ್ಲು. ಏನಕ್ಕೆಂದರೆ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಈ ಸಂಕ ಎಲ್ಲ ಮೆತ್ತಗಾಗಿರುತ್ತೆ. ಹಾಗಾಗಿ ಕಾಲಿಡೋದು ಸ್ವಲ್ಪ ಡೇಂಜರಸ್ ಅಲ್ವಾ, ಅದಕ್ಕೆ ರಿಸ್ಕ್ ತೊಗೊಳ್ಬೇಡ, ರಿಟರ್ನ್ ಬಾ ಅಂತಂದೆ. ಅವಳು ಬಂದ್ಲು. ನೆಕ್ಸ್ಟ್ ನಾವು ಈ ಸಂಕವನ್ನು ದಾಟಿ ಆಚೆ ಕಡೆ ಹೋದ್ವಾ ಇಲ್ವಾ ಅನ್ನುವಂಥದ್ದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ರೆಡಿ ಈ ಒಂದು ವೀಡಿಯೋನೇ ಲೆಂತಿ ಆಯಿತು ಅಂತ ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನೀವು ನೋಡ್ತಾ ಇರ್ತೀರಿ ಅಲ್ವಾ ನಮ್ಮ ಪುಟ್ಟ ಸಂಸಾರದ ಪುಟ್ಟ ಕೈತೋಟ ಹೇಗಿದೆ ಅನ್ನುವಂಥದ್ದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.